ನಮಸ್ಕಾರ. ಇವತ್ ನಾವೊಂದು ಶಾಕಿಂಗ್ ಲಿಸ್ಟ್ ಬಗ್ಗೆ ಮಾತಾಡೋಣ. ಭಾರತದ ಆಡಳಿತ ವ್ಯವಸ್ಥೆಯ ಒಂದು ಕರಾಳ ಮುಖವನ್ನು ಇದು ನಮ್ಮ ಮುಂದೆ ಇಡುತ್ತೆ. ಈ ವರದಿ ಹೊರಬಂದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಯಾಕಂದ್ರೆ ಇದು ಎಷ್ಟೋ ಜನರ ಅನುಭವಕ್ಕೆ ಹಿಡಿದ ಕನ್ನಡಿಯಂತಿದೆ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಸರ್ಕಾರಿ ಆಫೀಸಿಗೋದ್ರೆ ಲಂಚ ಕೊಡದೆ ಯಾವ ಕೆಲ್ಸನೂ ಆಗಲ್ಲ. ಈ ಮಾತು ನಮ್ಮಲ್ಲಿ ಎಷ್ಟೋ ಜನ ಕೇಳಿರ್ತೀವಿ ಅಲ್ವಾ? ಕೆಲವರಿಗೆ ಸ್ವಂತ ಅನುಭವ ಕೂಡ ಆಗಿರ್ಬೋದು. ನ್ಯಾಯವಾಗಿ ಆಗ್ಬೇಕಾದ ನಮ್ಮದೇ ಕೆಲ್ಸಕ್ಕೆ ನಾವ್ ಯಾಕೆ ಲಂಚ ಕೊಡ್ಬೇಕು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಈ ಒಂದು ಸಾಮಾನ್ಯ ನೋವಿಗೆ ಇತ್ತೀಚೆಗೆ ಬಂದಿರೋ ಒಂದು ವರದಿ ಅಧಿಕೃತ ಮುದ್ರೆ ಒತ್ತಿದ ಹಾಗೆ ಆಗಿದೆ. ಹೌದು, ರಾಷ್ಟ್ರೀಯ ಅಪರಾಧ ತನಿಖಾ ಬ್ಯೂರೋ ಅಂದ್ರೆ NCIB ಈ ಲಿಸ್ಟ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ಮೇಲೆ ಇದು ದೇಶಾದ್ಯಂತ ದೊಡ್ಡ ಸುದ್ದಿಯಾಯಿತು. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅನ್ನೋದನ್ನ ಈ ಪಟ್ಟಿ ರ್ಯಾಂಕಿಂಗ್ ಸಮೇತ ಹೇಳ್ಬಿಟ್ಟಿದೆ. ಆದರೆ ಒಂದು ನಿಮಿಷ, ಈ ಲಿಸ್ಟ್ ಅಂತೂ ಬಂತು. ಇದನ್ನ ಯಾರು ತಯಾರಿಸಿದ್ದು? ಇದರ ಮೂಲ ಯಾವುದು? ಇದು ಸುಮ್ನೆ ಯಾರೋ ಮಾಡಿದ ಆರೋಪನಾ? ಅಥವಾ ಇದ್ರ ಹಿಂದೆ ಏನಾದ್ರೂ ಗಟ್ಟಿ ಆಧಾರ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇಂಟ್ರೆಸ್ಟಿಂಗ್ ಅಂದ್ರೆ ಇದನ್ನ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ನೇರವಾಗಿ ಕೂತು ಸಿದ್ಧಪಡಿಸಿದ್ದಲ್ಲ. ಬದಲಿಗೆ ಸಾರ್ವಜನಿಕರು ಕೊಟ್ಟ ಸಾವಿರಾರು ದೂರುಗಳು, ಮೀಡಿಯಾಗಳು ಮಾಡಿದ ತನಿಖಾ ವರದಿಗಳು ಮತ್ತೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಹಾಗೂ ಲೋಕಪಾಲ್ ಲೋಕಾಯುಕ್ತದಂತಹ ಸಂಸ್ಥೆಗಳು ಕಲೆ ಹಾಕಿದ ಡೇಟಾ ಇದೆಲ್ಲವನ್ನು ಒಟ್ಟುಗೂಡಿಸಿ ಈ ಪಟ್ಟಿಯನ್ನ ತಯಾರಿಸಲಾಗಿದೆ. ಹಾಗಾಗಿ ಇದು ಜನರ ಧ್ವನಿಯ ಪ್ರತಿಬಿಂಬ ಅಂದ್ರೆ ತಪ್ಪಾಗಲ್ಲ. ಸರಿ, ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ, ಆ ಕೌಂಟ್ಡೌನ್ ಶುರು ಮಾಡೋಣ. ಭಾರತದ 10 ಅತ್ಯಂತ ಭ್ರಷ್ಟ ಇಲಾಖೆಗಳು ಯಾವು? ನಾವು ಕೆಳಗಿನಿಂದ ಅಂದ್ರೆ 10ನೇ ಸ್ಥಾನದಿಂದ ಶುರು ಮಾಡಿ ನಂಬರ್ 1 ತನಕ ಹೋಗೋಣ. ಲಿಸ್ಟ್ನಲ್ಲಿ 10ನೇ ಸ್ಥಾನದಲ್ಲಿ ಲೋಗೋ ಆದಾಯ ತೆರಿಗೆ ಮತ್ತು GST ಇಲಾಖೆ. ಇವ್ರ ಮೇಲೆ ಇರೋ ಆರೋಪಗಳೇನು ಗೊತ್ತಾ? ರೈಡ್ ಮಾಡ್ತೀವಿ ಅಂತ ಬ್ಲ್ಯಾಕ್ಮೇಲ್ ಮಾಡಿ ಹಣ ಸುಲಿಗೆ ಮಾಡೋದು, ಮತ್ತೆ ಕೆಲವೊಂದು ಸಲ ತೆರಿಗೆ ಕಳ್ಳರಿಗೆ ನಕಲಿ ರಿಟರ್ನ್ಸ್ ಫೈಲ್ ಮಾಡೋಕೆ ಸಹಾಯ ಮಾಡೋದು. ಇಂತಹ ಗಂಭೀರ ಆರೋಪಗಳಿವೆ. ನಂಬರ್ 9ರಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ಗಳಲ್ಲಿ, ಟೆಂಡರ್ ಪ್ರಕ್ರಿಯೆಗಳಲ್ಲಿ ಕಿಕ್ ಬ್ಯಾಕ್ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋ ಆರೋಪ ಈ ಡಿಪಾರ್ಟ್ಮೆಂಟ್ ಮೇಲಿದೆ. ಮುಂದಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಈ ಲಿಸ್ಟ್ನಲ್ಲಿರೋ ಒಂದು ಡಿಪಾರ್ಟ್ಮೆಂಟ್ ಹೆಸರು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಅಂತ ವರದಿಗಳು ಹೇಳ್ತವೆ. ದೇಶದ ಭವಿಷ್ಯವನ್ನೇ ರೂಪಿಸಬೇಕಾದ ಆ ಇಲಾಖೆ ಯಾವುದು ಅಂತ ಊಹೆ ಮಾಡ್ಬೋದಾ? ಆ ಘಾತಕಾರಿ ಇಲಾಖೆ ಇರೋದು 8ನೇ ಸ್ಥಾನದಲ್ಲಿ. ಶಿಕ್ಷಣ ಇಲಾಖೆ. ಹೌದು, ಕೇಳೋಕೆ ಆಶ್ಚರ್ಯ ಆದ್ರೂ ಇದು ನಿಜ. ಟೀಚರ್ಸ್ ನೇಮಕಾತಿ ಹಗರಣಗಳು, ನಕಲಿ ಹಾಜರಾತಿ ತೋರಿಸಿ ಸಂಬಳ ಎತ್ತೋದು, ಖಾಸಗಿ ಶಾಲೆಗಳ ಜೊತೆ ಸೇರ್ಕೊಂಡು ಕಮಿಷನ್ ದಂಧೆ ಮಾಡೋದು, ವಿದ್ಯೆ ಕೊಡಬೇಕಾದ ಇಲಾಖೆಯಲ್ಲೇ ಇಷ್ಟೆಲ್ಲ ಅವ್ಯವಹಾರದ ಆರೋಪ. ಸರಿ, ಈಗ 7ರಿಂದ 4ನೇ ಸ್ಥಾನದವರೆಗಿನ ಇಲಾಖೆಗಳನ್ನ ಒಂದ್ಸಲ ನೋಡ್ಬಿಡೋಣ. 7ನೇ ಸ್ಥಾನದಲ್ಲಿ ಆರೋಗ್ಯ ಇಲಾಖೆ. ಇಲ್ಲಿ ಔಷಧಿ ಖರೀದಿಯಲ್ಲಿ ಹಗರಣ, ಸರ್ಕಾರಿ ಆಸ್ಪತ್ರೆಯಿಂದ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸಿ ಕಮಿಷನ್ ತಗೊಳ್ಳೋ ಆರೋಪ ಇದೆ. 6ನೇ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತ RTO. ಇಲ್ಲಿ ಟೆಸ್ಟ್ ಇಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚ ಅನ್ನೋ ಆರೋಪ. 5ನೇ ಸ್ಥಾನದಲ್ಲಿ ವಿದ್ಯುತ್ ಇಲಾಖೆ. ಮೀಟರ್ ಟ್ಯಾಂಪರಿಂಗ್, ಸುಳ್ಳು ಬಿಲ್, ರಿಪೇರಿಗೆ ಲಂಚ ಅಂತ ಜನ ಆರೋಪಿಸ್ತಾರೆ. ಇನ್ನು 4ನೇ ಸ್ಥಾನದಲ್ಲಿ ಗ್ರಾಮ ಪಂಚಾಯತ್. ಬಡವರಿಗೆ ಮನೆ, ಶೌಚಾಲಯ, ಪಿಂಚಣಿ ಅಂತ ಬರೋ ಹಣ ಇಲ್ಲೆಲ್ಲೋ ಮಾಯವಾಗುತ್ತೆ. ಈಗ ನಾವು ಟಾಪ್ 3 ಹಂತಕ್ಕೆ ಬಂದಿದ್ದೇವೆ. 3ನೇ ಸ್ಥಾನದಲ್ಲಿ ಯಾವ ಇಲಾಖೆ ಇರಬಹುದು? ನಗರಸಭೆ ಅಥವಾ ಪುರಸಭೆಗಳು. ನಮ್ಮ ನಗರಗಳಲ್ಲಿ ಅಕ್ರಮ ಕಟ್ಟಡಗಳಿಗೆ ಕಣ್ಣುಮುಚ್ಚಿ ಅನುಮತಿ ಕೊಡೋದು, ಸ್ವಚ್ಛತೆ, ಕಸ ವಿಲೇವಾರಿ ಕಾಂಟ್ರಾಕ್ಟ್ಗಳಲ್ಲಿ ಗೋಲ್ಮಾಲ್ ಮಾಡೋದು ಇಲ್ಲಿನ ಪ್ರಮುಖ ಆರೋಪಗಳು. ಇನ್ನು 2ನೇ ಅತಿಭ್ರಷ್ಟ ಇಲಾಖೆ ಯಾವುದು ಗೊತ್ತಾ? ಕಂದಾಯ ಇಲಾಖೆ, ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್. ಭೂಮಿ ರಿಜಿಸ್ಟ್ರೇಷನ್, ಖಾತೆ ಬದಲಾವಣೆ, ಪಹಣಿ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಜನರನ್ನು ಅಲೆದಾಡಿಸಿ ಲಂಚ ಪೀಕುತ್ತಾರೆ ಅನ್ನೋದು ಸಾಮಾನ್ಯ ಆರೋಪ. ಅಷ್ಟೇ ಅಲ್ಲ, ನಕಲಿ ದಾಖಲೆ ಸೃಷ್ಟಿಸುವಂತಹ ಗಂಭೀರ ಆರೋಪಗಳು ಈ ಇಲಾಖೆ ಮೇಲಿವೆ. ಮತ್ತು ಈ ಲಿಸ್ಟ್ ಪ್ರಕಾರ ಭಾರತದ ನಂಬರ್ 1 ಭ್ರಷ್ಟ ಇಲಾಖೆ ಎಂದು ಮೊದಲ ಸ್ಥಾನ ಪಡೆದಿರುವುದು ಪೊಲೀಸ್ ಇಲಾಖೆ. ಹೌದು, ರಕ್ಷಕರೇ ಭಕ್ಷಕರಾದಾಗ ಅನ್ನೋ ಹಾಗೆ FIR ಹಾಕೋಕೆ ಲಂಚ, ಹಾಕದೇ ಇರೋಕೆ ಲಂಚ, ಚೆಕ್ಪೋಸ್ಟ್ಗಳಲ್ಲಿ ಸುಲಿಗೆ, ಆಸ್ತಿ ವಿವಾದಗಳಲ್ಲಿ ಪ್ರಭಾವಿಗಳ ಪರ ನಿಲ್ಲೋದು ಹೀಗೆ ಅತಿ ಗಂಭೀರವಾದ ಆರೋಪಗಳು ಈ ಇಲಾಖೆಯ ಮೇಲಿವೆ. ಈ ಪಟ್ಟಿ ಕೇವಲ ಇಲಾಖೆಗಳ ರ್ಯಾಂಕಿಂಗ್ ಅಷ್ಟೇ ಅಲ್ಲ. ಇದು ನಮ್ಮ ದೇಶದ ಭ್ರಷ್ಟಾಚಾರದ ಒಂದು ದೊಡ್ಡ ಚಿತ್ರಣವನ್ನೇ ನಮ್ಮ ಮುಂದೆ ಇಡುತ್ತೆ. ಕೆಲವು ಅಂಕಿಅಂಶಗಳನ್ನು ನೋಡಿದ್ರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ. ನೋಡಿ,
ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ 100ಗೆ ಸಿಕ್ಕಿರೋದು ಬರೀ 39 ಅಂಕ ಅಷ್ಟೇ. 0 ಅಂದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರ, 100 ಅಂದ್ರೆ ಭ್ರಷ್ಟಾಚಾರ ಮುಕ್ತ ಅಂತ ಅರ್ಥ. ನಮ್ಮ ಸ್ಕೋರ್ ನೋಡಿದ್ರೆ ನಾವು ಇನ್ನೂ ಎಷ್ಟು ದೂರ ಸಾಗಬೇಕು ಅಂತ ಗೊತ್ತಾಗುತ್ತೆ. ಇದಕ್ಕಿಂತ ಶಾಕಿಂಗ್ ಇನ್ನೊಂದು ವಿಷಯ ಇದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿ ಪ್ರಕಾರ ನಮ್ಮ ದೇಶದಲ್ಲಿ 69% ಜನ ಒಂದಲ್ಲ ಒಂದು ಸರ್ಕಾರಿ ಸೇವೆ ಪಡೆಯೋಕೆ ಲಂಚ ಕೊಟ್ಟಿದ್ದಾರಂತೆ. ಅಂದ್ರೆ 10 ಜನರಲ್ಲಿ ಸುಮಾರು 7 ಜನ ಲಂಚ ಕೊಡೋ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಈ ಲಿಸ್ಟ್ನಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ, ಗಮನಿಸಿ. ಪಟ್ಟಿಯಲ್ಲಿರುವ 10 ಇಲಾಖೆಗಳಲ್ಲಿ 7 ರಾಜ್ಯ ಸರ್ಕಾರದ್ದು, 2 ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮುನಿಸಿಪಾಲಿಟಿ, ಪಂಚಾಯಿತಿ, ಕೇವಲ ಒಂದೇ ಒಂದು ಕೇಂದ್ರ ಸರ್ಕಾರದ ಇಲಾಖೆ. ಅಂದ್ರೆ ಜನಸಾಮಾನ್ಯರ ಜೊತೆ ನೇರ ಸಂಪರ್ಕ ಎಲ್ಲೆಲ್ಲಿ ಹೆಚ್ಚಿದೆಯೋ ಅಲ್ಲಲ್ಲೇ ಭ್ರಷ್ಟಾಚಾರದ ಹಾವಳಿಯೂ ಜಾಸ್ತಿ. ಹೌದು, ಸಮಸ್ಯೆ ದೊಡ್ಡದಿದೆ. ಹಾಗಂತ ಸುಮ್ನೆ ಕೂರೋಕಾಗತ್ತಾ? ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾವ್ ಏನ್ ಮಾಡ್ಬೋದು? ಏನಾದ್ರೂ ದಾರಿ ಇದೆಯಾ? 3 ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಸ್ಟೆಪ್ಸ್ ಇವೆ. ಮೊದಲನೇದು, ಯಾವುದೇ ನ್ಯಾಯಬದ್ಧ ಕೆಲ್ಸಕ್ಕೆ ಲಂಚ ಕೊಡಲ್ಲ ಅಂತ ದೃಢವಾಗಿ ನಿರಾಕರಿಸೋದು. ಎರಡನೇದು, ಯಾರಾದ್ರೂ ಲಂಚ ಕೇಳಿದ್ರೆ ಧೈರ್ಯವಾಗಿ ಲೋಕಾಯುಕ್ತ ಅಥವಾ ಎಸಿಬಿಗೆ ದೂರು ಕೊಡೋದು. ಮೂರನೇದು, ಮಧ್ಯವರ್ತಿಗಳನ್ನ ತಪ್ಸೋಕೆ ಸೇವಾ ಸಿಂಧು ತರಹದ ಆನ್ಲೈನ್ ಸರ್ಕಾರಿ ಪೋರ್ಟಲ್ಗಳನ್ನ ಹೆಚ್ಚಾಗಿ ಬಳಸೋದು. ಭ್ರಷ್ಟಾಚಾರದ ಬಗ್ಗೆ ತಿಳ್ಕೊಳ್ಳೋದು, ಅದರ ಬಗ್ಗೆ ಮಾತಾಡೋದು, ಈ ರೀತಿ ಜಾಗೃತಿ ಮೂಡಿಸೋದು ಮೊದಲನೇ ಹೆಜ್ಜೆ, ನಿಜ. ಹಾಗಾದ್ರೆ ನಮ್ಮ ಮುಂದಿನ ಹೆಜ್ಜೆ ಏನಾಗಿರ್ಬೇಕು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಯೋಚನೆ ಮಾಡಿ.